ಆರ್ಮ್ ರೆಸ್ಲಿಂಗ್ ಚಾಲೆಂಜ್ ನಡೀತಾ ಇದೆ. ಅವ್ರ ಮನೆಗೆ ಬರ್ತಿದ್ದಾರೆ, ಅವ್ರಿಗೆ ಅಂತ 3 ಗಿಫ್ಟ್ ತರಿಸಿದ್ದೀನಿ. ನಡುಕ್ತವ್ರೆ ಗೈಸ್. ಅವರು ಈ ಗಾಡಿಗೆ ಸೆಂಟರ್ ಸ್ಟ್ಯಾಂಡ್ ಆಗ್ತಾರಂತೆ ಗೈಸ್. ಬಂದು ಇನ್ಸ್ಪೆಕ್ಷನ್ ಮಾಡ್ತಿರೋದು ನೋಡಿ ನನ್ನ ರೂಮಲ್ಲಿ ಏನಿದೆ ಅಂತೆಲ್ಲ. ನೇಹಾ ಅವ್ರ ಪ್ರಕಾರ ಅವರು ಇನ್ನೂ ಬೆಟರ್ ಹುಡುಗನ್ ಸೆಲೆಕ್ಟ್ ಮಾಡ್ಬೋದಿತ್ತಂತೆ ನನಗಿಂತ. Okay, let's go. What is the farm? Hi, so welcome back to my new vlog. Guys, ಇವತ್ತಿನ vlog ನಾನು ಜಿಮ್ಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇಟ್ಸ್ ಬೀನ್ ಅ ವೀಕ್ ದಟ್ ಐ ಬೀನ್ ಕನ್ಸಿಸ್ಟೆಂಟ್. ದಿನ ಹೋಗ್ತಾ ಇದ್ದೀನಿ, ವ್ಲಾಗ್ ಮಾಡಿಲ್ಲ ಅಷ್ಟೇ. ನಾನು ಬಸ್ ಕನ್ಸಿಸ್ಟೆಂಟ್ ಆದ್ಮೇಲೆ ವ್ಲಾಗ್ ಮಾಡೋಣ ಅಂತೇಳಿ ಇಷ್ಟು ದಿನ ತೋರಿಸೋದಿಲ್ಲ. ಈಗ ನಮ್ಮ ಅಪ್ಪ ಅಮ್ಮ ದಿನ ಗಡ ಮಾತು ನಡೀತಿದೆ, ನೋಡೋಣ ಬನ್ನಿ. ಇವರ ಇಬ್ಬರ ಜಗಳ ನಿಲ್ಲಲ್ಲ ಗೈಸ್. ನಿನ್ನೆ ನಾವು ಅಡುಗೆ ಮಾಡಿರೋದು ಕ್ಲೀನಿಂಗು. ಇದೇನಿದು? ಇದು ಜಿಮ್ ಡ್ರಿಂಕಾ? ಇದು ಹೆಲ್ತಿ ಡ್ರಿಂಕ್ ಅಲ್ಲ. ನೀನು ಬ್ರೇಕ್ಫಾಸ್ಟ್ ನಿನ್ಮೇಲೆ ಡಯಟ್ ಕರೆಕ್ಟ್ ಆಗಿದೆಯಾ? ನನ್ನ ಡಯಟ್ ಕರೆಕ್ಟ್ ಆಗಿದೆಯಾ ಗೈಸ್? ನಂದು ಡಯಟ್ ಸ್ಟಾರ್ಟ್ ಆಗಿದೆ ಈಗ, ಅಂದರೆ ಬಲ್ಕ್ ಡಯಟ್. ಪ್ರೊಮೊಗ್ರಾನೇಟ್ ಬಾದಾಮ್ ಗೈಸ್. ಸೊ ಜಿಮ್ಗೆ ಬಂದಿದ್ದೀನಿ. ಅಪ್ಪ ಅಮ್ಮ ಇವತ್ತು ನಮ್ಮ ಅಮ್ಮದು ಟ್ರೀಟ್ಮೆಂಟ್ ಇದೆ ಇನ್ನೊಂದು, ಅಲ್ಲಿಗೆ ಹೊರಟಿದ್ದಾರೆ. ಅಂದರೆ ಸೇಮ್ ಅಲ್ಲದೇನೋ ಮೆಜರ್ಮೆಂಟ್ಸ್ಗೇನೋ ಹೋಗಿದ್ದಾರೆ. ಸೊ ನಾನು ಜಿಮ್ ಮುಗಿಸಿ ಮನೆಗೆ ಹೋಗಬೇಕು. ಹೆಚ್ಕೋ ಗೈಸ್. ಸೊ ನಾನು ಜಿಮ್ಮಿಂದ ವಾಪಸ್ ಬಂದು ಪಂಪ್ ನೋಡಿ ಗೈಸ್, ಪಂಪು ಬ್ರೇಕ್ಫಾಸ್ಟ್ನ ನಾನೇ ಮಾಡ್ಕೋಬೇಕು. ಬಿಕಾಸ್ ನಮ್ಮಮ್ಮ ಅಪ್ಪ ಇಲ್ಲ, ನಮ್ಮ ಅಕ್ಕ ಇದ್ದಾಳೆ, ಅವಳು ಮಲಗಿದ್ದಾಳೆ. ನಾನೇ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋತೀನಿ ಗಾಯ್ಸ್. ಬನ್ನಿ ಏನಿದೆ ನಮ್ಮ ಮನೇಲಿ ನೋಡೋಣ. ಈ ಪ್ರೊಮೊಗ್ರಾನೇಟ್ದು ಒಂದು ಡಬ್ಬ ಬರ್ತಿದೆ, ಎಲ್ಲ ಬಿಡಿಸಿರೋದು. ಸಖತ್ ಇಷ್ಟ ಆಗಿಬಿಟ್ಟಿದೆ. ದಿನಕ್ಕೆ 2 ತಿಂತಾ ಇದ್ದೀನಿ. ಸಖತ್ತಾಗಿದೆ ಈ ಥರ ಅಂತ. ಜನರನ್ನ ಲೇಜಿ ಮಾಡೋಕ್ಕೆ ಏನೇನು ಮಾಡ್ತಾವ್ರು ನೋಡಿ ಜನ. ತೆಗೆದು ಬಿಡಿಸ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಬಾಕ್ಸ್ಗೆ ಹಾಕಿ ಸ್ಪೂನ್ ಬೇರೆ ಇಟ್ಟವ್ರು ನೋಡಿ. ಸ್ಪೂನ್ ಬೇರೆ ಒಂದು ಕ್ರೇಜಿ. ದಾಳಿಂಬೆ ಹಣ್ಣು ತಿನ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ರೀಚ್ ಆದ್ಮೇಲೆ ಹೇಳ್ತಿದ್ದು ಬನ್ನಿ ನಿಮಗೆ. ನನ್ನ ಬ್ರೇಕ್ಫಾಸ್ಟಲ್ಲಿ ದೋಸೆ ಮತ್ತು ಮೊಟ್ಟೆ ಎಲ್ಲ ಇತ್ತು. ಮೊಟ್ಟೆ ಮನೆಗೆ ಹೋಗಿ ಮಾಡ್ಕೊಂಡು ತಿನ್ಬೋದು. ದೋಸೆ ಹೆಂಗೆ ಮಾಡ್ಕೊಳ್ಳೋದು, ಅದಕ್ಕೆ ಹೋಟ್ಲಿಗೆ ಬಂದಿದ್ದೀವಿ ನಾವು ಸಿಸಿ ದೋಸೆ ತಿನ್ನೋಕ್ಕೆ. ದೋಸೆ, ಅವನು ಇಡ್ಲಿ. ನನಗೆ ರವೆ ದೋಸೆ ಸಕ್ಕತ್ ಇಷ್ಟ ಆಗ್ಬಿಟ್ಟೆ ಇತ್ತೀಚೆಗೆ. ನಾನು ಹೆಂಗೆ ಮಂದಿ ತಿಂತಿದ್ದೆ ಆ ಥರ ರವೆ ದೋಸೆ ತಿನ್ನೋ ಹುಚ್ಚಿ ಹಿಡ್ಬಿಟ್ಟಿದೆ. ಸೊ ರವೆ ದೋಸೆ ಆರ್ಡರ್ ಮಾಡಿದ್ದೀವಿ. ಬಿಸಿ ಬಿಸಿ ನನ್ನ ಫೇವ್ರೇಟ್ ರವಾ ದೋಸೆ. ಯಾಕೆ ರವಾ ದೋಸೆ ಇಷ್ಟ ಅಂದರೆ ಅದು ಕಡುಮ್ ಅನ್ನತ್ತಲ್ಲ, ಅದಕ್ಕೆ ಕಡುಮ್ ಇಷ್ಟ. ಬಟ್ ಎಣ್ಣೆ ಜಾಸ್ತಿ, ಕ್ಯಾಲರೀಸ್ ಜಾಸ್ತಿ. ಓಕೆ ಓಕೆ, ತಿನ್ನು ಚೆನ್ನಾಗಿ ತಿನ್ನು. ಬಾಡಿ ಅದು ಥರ ಇದೆಯಲ್ಲ, ಬಯಸಿತ್ತು ನಂದು ಆಯ್ತಲ್ಲ. ಭಯ ಬಿದ್ದೋದು ಗೈಸ್. ಸೊ ನಾನು ವಾಪಸ್ ಬಂದು ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ. ಬಟರ್ ಆಮ್ಲೆಟ್ ನನ್ನ ಡಯಟಲ್ಲಿರೋದು. ಮತ್ತು ಇಲ್ಲಿ ನೇಹಾ ಗುಪ್ತಾ ಕಾಲಲ್ಲಿದ್ದಾರೆ, ಬಟ್ ಅವ್ರ ಮಗ ತೋರಿಸ್ತಾ ಇಲ್ಲ. ಅವ್ರ ಮನೆ AC ತೋರಿಸ್ತಾ ಇದ್ದಾರೆ ನೋಡಿ. ನಿಮ್ಮ ಮನೇಲಿ ಮಾತ್ರ AC ಇರೋದ ಗುಪ್ತಾ ಅವರೇ? ಅಯ್ಯೋ, ನಾನು ಬೇರೆ ಫ್ಯಾನ್ ತೋರಿಸ್ತೀನಿ ನೋಡಿ. ಫ್ಯಾನ್ ಬೇರೆ ಇದೆ ನೋಡಿ, ಫ್ಯಾನ್. ನಮ್ಮ ಫ್ಯಾನ್ ಅಂತೆ ಅವರು, ಫ್ಯಾನ್ ತೋರಿಸ್ತಾ ಇದ್ದಾರೆ. ಆಮ್ಲೆಟ್ ಮಾಡಿ ತಿಂದು ಮುಂದಿನ ಕೆಲಸ ಬ್ಯಾಂಕ್ಗೆ ಹೋಗೋದಿದೆ ಇವತ್ತು. ಗಾಯ್ಸ್, ಸೊ ಇವತ್ತು ನನ್ನ 3 ಹುಲಿಗಳದ್ದು ಆರ್ಮ್ ರೆಸ್ಲಿಂಗ್ ರೇಸ್ ನಡೀತಾ ಇದೆ ಇವತ್ತು. ಅಥವಾ ಆರ್ಮ್ ರೆಸ್ಲಿಂಗ್ ಚಾಲೆಂಜ್ ನಡೀತಾ ಇದೆ. ನಮ್ಮ ಈ ಗ್ರೇಂಡಾ ಮುಗ ಮತ್ತೆ ಈ ಹುಲಿಗಳು ಮತ್ತೆ ಇನ್ನೊಂದು ಸಿಂಹ. ಬನ್ನಿ ಈಗ. ಹುಲಿ ಕೊಟ್ಟಿದ್ದೀನಿ ತಾನೆ ನಿಂಗೆ. ಆ ಗೇಂಡ್ರ ಮೃಗ ಇಳಿಸ್ತಾ ಇತ್ತು ನೋಡಲ್ಲಿ. ಯಾವ ಸ್ವೀಟ್ ತಿಂದ ನಿನ್ನೆನಾ ಅವತ್ತಾ ಗೈಸ್? ಸೊ ನಂದು ಒಂದು ಕನಸಿದೆ, ಸಂಜಯ್ನ ಆರ್ಮ್ ರೆಸ್ಲಿಂಗಲ್ಲಿ ಸೋಲ್ಸೋಕ್ಕೆ ಆಗಲ್ಲ, ತುಂಬ ಕಷ್ಟಪಡಬೇಕು. ನಾನು ಇದುವರೆಗೂ ಸೋಲ್ಸೋಕ್ಕಾಗಿಲ್ಲ. ಇವಾಗ ನಮ್ಮ ಗೇಂಡಾ ಮೃಗ ನಮ್ಮ ಸಿಂಹನ ಸೋಲಿಸ್ತಾನ, ನೋಡೋಣ ಬನ್ನಿ. ಬರ ಇಲ್ಲೇ ಬರ. ಯಾರು ಗೆಲ್ತಾರೆ ಚಂದ್ರ? ಬೆಟ್ಟಿಂಗ್ ಹಾಕು. ಹಾಂ, ಸಂಜೆ ನಾನು 10 ರೂಪಾಯಿ. ಹಾಂ, ರೆಡಿ. 3 ಇರಿರು. 3 2 3 2 1 ಸ್ಟಾರ್ಟ್.
ನನ್ನ ಮಕ್ಕಳ ಗಂಡಸ್ರ ನೀವು ಮಿಸೆ ಇದ್ದರೆ ಏನ್ ಮಾಡ್ದೆ ಏನೋ ಮೋಸ ಮಾಡ್ತೀಯ ಗೆಂಡ ತೆಗಿಯೋ ಕರೆಕ್ಟ್ ಆಗಾಡೋ ಈಗ ನೀನು ಚಂದ್ರ ನೆಕ್ಸ್ಟ್ ಯಾರು ಸೋಲ್ತಾರೆ ಬಾರಲೇ ಇರೋದು ಒಂದ್ ಕೈ ಬಾರೋ ಇರೋದು 2 ಕೈ ಬಾರೋ ರೆಡಿ ರೆಡಿ 3 ಅದು ನಾನು ಸ್ಟಾರ್ಟ್ ಅಂತ ಹೇಳ್ತೀನಿ ಇಟ್ಕೊಳ್ರಿ ರೈಟ್ ಹ್ಯಾಂಡಲ್ಲಿ ಆಡೋಲಿ ಸೋಲ್ತೀಯಾ ಲೆಫ್ಟ್ ಹ್ಯಾಂಡ್ ಶಕ್ತಿ ಇರೋದಾ ಯಾವ್ದಿದೆ ಯೂಸ್ ಮಾಡೋದು ಜಾಸ್ತಿ ನೀನು ಬಾ ಲೆಫ್ಟ್ ಹ್ಯಾಂಡ್ ಅಂತ ಚಿನ್ನ ಇರು ಏನ್ ಮಲ್ಕೊಂಡ್ಬಿಡ್ತಿದ್ದೆ ಜಿಮ್ ಮೇಲೆ ಇರು ಅವ್ನು ಇಡ್ಲಿ ಕೈನ ಇಡು ಹಾ ಇರು 3 2 1 ಸ್ಟಾರ್ಟ್ ಲೆಫ್ಟ್ ಹ್ಯಾಂಡಲ್ಲಿ ಶಕ್ತಿ ಇದೆ ಆಕ್ಚುಲ್ ಆಗಿ ಶಕ್ತಿ ಇದೆ ನಮ್ಮ ಟುಮ್ಗೆ ಗೈಸ್ ಲೆಫ್ಟ್ ಹ್ಯಾಂಡಲ್ಲಿ ಆಕ್ಚುಲ್ ಕೈ ಎತ್ತಂಗಿಲ್ಲ ಹಿಂದೆ ಇಟ್ಕೊಳ್ರಿ ಕೈನ ಕೈ ಹಿಂದೆ ಇಟ್ಕೊಡು ನೀನು ಹಿಂದೆ ಇಟ್ಕೊಡು ಹಿಂಗ್ ಬಾ ಅಂತ ಹೌದು ಹಂಗ್ ಬಾರೋ ಅವನದು ಕೈ ಲೆಫ್ಟ್ ಹ್ಯಾಂಡ್ ವೀಕ್ ಇದೆ ರೈಟ್ ಹ್ಯಾಂಡ್ ಆಡೋಲ್ಲ ರೈಟ್ ಹ್ಯಾಂಡ್ ಆಡು ಆಯ್ತು ಆಡು ಏನೋ ಮಾಡ್ರಿ ಯಾರು ಗೆಲ್ತಾರೆ ನೋಡೋಣ ರೆಡಿ 2 1 ಸ್ಟಾರ್ಟ್ ಹಾ ನಡುಕ್ತವ್ರೆ ಗೈಸ್ ಟೈಟ್ ಫೈಟ್ ಇದೆ ಟುಮ್ ಲೆಫ್ಟ್ ಹ್ಯಾಂಡಲ್ಲಿ ಇಷ್ಟು ಶಕ್ತಿ ಇದೆ ನಂಗೆ ಗೊತ್ತಿರಲಿಲ್ಲ ಇಲ್ಲ ಇವನ್ ಲೆಫ್ಟ್ ಹ್ಯಾಂಡಲ್ಲಿ ಶಕ್ತಿ ಇಲ್ವಾ ಅಂತ ಏನ್ರೋ ಮಾಡ್ರೋ ಏನಾದ್ರು ಒಂದು ಅಲ್ಲೇ ಇದ್ದೀರಾ ಟೈ ಆಗಿದೆ ಈಗ ರೈಟ್ ಹ್ಯಾಂಡ್ ಚಂದ್ರ ವರ್ಸಸ್ ಸಂಜಯ್ ಬಾ ಚಂದ್ರ ಬಾ ಸಂಜಯ್ ಗೆಲ್ಲೇಬೇಕು ಸಂಜಯ್ ನೀನ್ ಯಾವತ್ತೂ ಸೋತಿಲ್ಲ ಚಂದ್ರ ಹತ್ರ ಸೋತೆ ಅಂದ್ರೆ ಮುಗೀತಿ ಇವಾಗ ಚಂದ್ರ ನಮಸ್ತೆ ಮಾಡ್ದ ರೆಡಿ ಚಂದ್ರ ವರ್ಕೌಟ್ಗೆಲ್ಲ ಮಾಡ್ತಾವನ್ ಈಗ ಜಿಮ್ಗೆಲ್ಲ ಹೋಗ್ತಾವ ಅಂದ್ರೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ರೆಡಿ ಸಂಜಯ್ ರೈಟ್ ಹ್ಯಾಂಡ್ ನೋವ್ತಿದ್ಯಾ ಬ್ರೇಕ್ ಬೇಕಾ ಈಗ ಸೋತ್ರೆ ಹೇಳ್ತಾನೆ ಸುಸ್ತಾಯ್ತು ಅಂತ ರೆಡಿ ಚೈನ್ ತೆಗಿಬೇಕಾ ಚಂದ್ರ ಏನಾದ್ರು ಹಾ ರೆಡಿ ಚಿನ್ನ ರೆಡಿ 3 ಇರು 3 ಶಾ ನೀನು ಕರೆಕ್ಟಾಗಿ ಇಟ್ಟಿಲ್ಲ ಕೈ ಮಧ್ಯಕ್ಕೆ ಇಟ್ಕೊ ನೋಡು ಕರೆಕ್ಟಾಗಿ ಇಟ್ಕೊಂಡು ನೀನು ಸೋಲ್ತೀಯಾ 3 2 1 ಸ್ಟಾರ್ಟ್ ಸಂಜಯ್ ಏನ್ ಮಾಡ ಬಾಡಿಲ್ ತಳ್ದೇನೋ ಐಶ್ವರ್ಯ ಬಂದ್ಲು ಅವನು ಪಾಪ ಸುಸ್ತಾಗ್ಬಿಡು ಸ್ವಲ್ಪ ಉಸಿರಾಡ್ಲಿ ಉಸಿರಾಡು ಚಿನ್ನ ಉಸಿರಾಡು ನನ್ ಜೊತೆ ಆಡ್ತೇನೋ ಈಗ ಗೈಸ್ ನೆಕ್ಸ್ಟ್ ಟೈಮ್ ಮಾಡ್ತಾನೆ ಈಗ ಪಾಪ ಅವನಿಗೆ ತುಂಬಾ ಕೈ ನೋವೆಲ್ಲ ಇದೆ ನೋಡಿ ಒತ್ಕೋತಾವನೆಲ್ಲ ಆದ್ರೂ ಗೆದ್ದಿದ್ದಾನೆ ಗುಡ್ ಜಾಬ್ ಮೋಸ ಮಾಡಿ ಗೆದ್ದಿದ್ದಾನೆ ಗೈಸ್ ನಮ್ಮ ಅಕ್ಕದು ಐಫೋನ್ ವಾಪಸ್ ಬರ್ತಿದೆ ಅಂತ ಇವತ್ತು ನೋಡಿ ಕೊಟ್ಟಿದ್ದ ಐಫೋನ್ ಸರ್ವಿಸಿಗೆ ತಿಂದು ವಾಪಸ್ ಕೊಡಮ್ಮ ಲೊಡ್ಡೆಗಳಿಬ್ರು ಯಾವಾಗ ಮೋಸ ಮಾಡಿ ಗೆದ್ದಿರೋದು ನಿಯತ್ತಾಗಿ ಯಾವ್ದು ಗೆದ್ದವನೇ ವಿಡಿಯೋ ನೋಡಿದೆ ಮೈಯಲ್ಲೆಲ್ಲ ತಳ್ಳಿದ್ಯಾ ನೋಡಿ ಇವ್ರಿಬ್ಬರದು ಮ್ಯಾಚ್ ನೋಡ್ತಾ ಇದೀವಿ ನಾವು ಮೋಸ ಆಗಿದ್ಯಾ ಏನು ಅಂತ ಕರೆಕ್ಟಾ ಮೋಸ ಮಾಡಿದ್ಯಾ ಮೈಯಲ್ಲಿ ತಂದಿದ್ದೀನಿ ಗೈಸ್ ನೀವು ಕಾಮೆಂಟ್ ಹಾಕಿ ಮೋಸ ಆಗಿದ್ಯಾ ಇಲ್ವಾ ಅಂತ ಮೋಸ ಆಗಿದೆಯಲ್ಲ ಕಾಮೆಂಟ್ ಹಾಕಿ ಬಟ್ ಆದ್ರೂ ಆ ಶಕ್ತಿ ಹೆಂಗೆ ಸಂಜಯ್ ಹೆಂಗೆ ಆ ಶಕ್ತಿ ಟುಮ್ ಮತ್ತೆ ಈಗ ಚಂದ್ರ ನಂದು ಅಷ್ಟಿಲ್ಲ ಗೈಸ್ ಎಂತೆಲ್ಲ ಕಮ್ಮಿ ಆಗಿದೆ ಈಗ ಹಾ ರೆಡಿ ರೆಡಿ 2 3 2 1 ಸ್ಟಾರ್ಟ್ ಕೈ ಎತ್ತಂಗಿಲ್ಲ ಗೈಸ್ ಸೇಮ್ ಸ್ಟ್ರೆಂತ್ ಇದೆ ಇಬ್ಬರದು
ಓ ಟುಮ್ ಗೆದ್ಬಿಟ್ಟ. ಓ ಶೇರ್ ಆಮೇಲೆ ಆಡ್ಬೇಕಿತ್ತು ಅವ್ನು. ಯಾಕೆ ಸ್ವಲ್ಪ ಗ್ಯಾಪ್ ಕೊಡ್ಬೇಕಿತ್ತು. ಯಾಕೆ ನನ್ನ ಜೊತೆ ಆಡ್ದವನು ಅವಾಗ್ಲೇ. ಅದಕ್ಕೆ ಎಷ್ಟೊತ್ತಾಯ್ತಲ್ಲ ಆಡಿ ಗೆದ್ದ ಸ್ವಲ್ಪ ಇದು ಮಾಡ್ಬೇಡ. ಸ್ವಲ್ಪ ಬಿಟ್ಟು ಅರ್ಚನೆ. ಮನೀಶ್ ಮತ್ತೆ ಸಾಯಿಲ್ ನಂದಾಗೋಯ್ತು. ನಾನು ಇವನ ಹತ್ರ ಸೋತ್ಬಿಟ್ರೆ ಮರ್ಯಾದಿರಲ್ಲ. ನನ್ ಮಸಲ್ ಕಮ್ಮಿ ಗೈಸ್, ನಂಗೆ ಎನರ್ಜಿ ಇಲ್ಲ. ಗೆಲ್ಬೋದು ನೀನ್ ಗೆಲ್ಬೋದು ಶಾ. ಟ್ರೈ ಮಾಡ್ಬಿಡ. ಅಣ್ಣ ಇವಾಗ ಅಕಸ್ಮಾತ್ ನಾನು ಸೋತ್ರೆ ಸ್ವಲ್ಪ ಲೇಟಾಗಿ ಆಡ್ಬೇಕಿತ್ತು ಅನ್ಬೇಕು. ಲೆಫ್ಟಲ್ಲಿ ಆಡೋಣ. ಲೆಫ್ಟ್ ಒಂದು ನಿಮಿಷ ನೋಡ್ತೈತೆ ಅವ್ನು ಮಾಡಿರೋದು. ಬಾರೋ ನಾನೇನೋ ಮಾಡಿದೆ. ಕೈಯಲ್ಲ ಯಪ್ಪ. ಕೈಯಿಂದ ಇಡಿ. ಒಂದು ನಿಮಿಷ ಆಯ್ತು ಆಡೋ. ಹಂಗಿಡಿಬೇಕು. ಯಾರು ಹೇಳಿದ್ ನಿಂಗೆ? ಬಾಯ್ ಬಾಯ್ ಬಾಯ್. ರೆಡಿ 1 ಗೋ. ಏನೋ ಜಾ ಏನೋ ಲೇ ಇದಾಕ್ಬಾರ್ದಾ ಫಸ್ಟಿಂದ ಹಿಂಗ ಆಗ್ಬಾರ್ದು ಕಣಲೆ. ಲಿಟ್ರಲಿ ಕಣೋ ಅವನ್ ಇಲ್ಲೇ ಮಾಡ್ತಾನ ನಿನ್ ಕೈಯಲ್ಲೇ. ಏನೋ ಆವಾಜ್ ಆಗ್ತಾ ಇದ್ಯಾ? ಇಷ್ಟು ಲೆಫ್ಟಲ್ಲಿ ಆಡೋದು. ಅವ್ನು 2 kg ವೆಯ್ಟ್ ಎದ್ದಾಗ ಎತ್ತೋ ನಿನ್ ಕೈದ. ಸರಿ ಕಣ ಆಗಲ್ಲ. ರಿಯಲ್ ಸೆ ಕರ್ ರಿಯಲ್ ಸೆ ಕರ್. ರಿಯಲ್ ಶಶಾಂಕ್ ಸಾಮ್ಟಿ ಕಂಟ್ರೋಲ್ ಮಾಡಿದೆ. ತುಂಬಾ ಮಾಡಿದೆ ಕಣ. ಹಿಂದೆ ಬಂದಿದೆ ನೋಡು, ಅಷ್ಟು ಮಾಡಿದೆ ಕಂಟ್ರೋಲ್. ಓವರ್ ಅಂಡ್ ಓವರ್ ಮಾಡ ಕಣಚಿನ. ಸರ್ ಇದು 2 ಕೈ ಯೂಸ್ ಮಾಡು. ನೀನು ಇಷ್ಟೊತ್ತು ಅಲ್ಲೇ ಇದ್ದಿದ್ದು, ಇವಾಗ ನೀನು ಎತ್ತಿಕೊಂಡು ಅವ್ನಿಗೆ ಹೇಳ್ತೀಯಾ? ನೋಡಿ ಇಲ್ಲಿ ಇಟ್ಕೊಂಡು ಅವ್ನು ನೋಡಿ. ಆಯ್ತು, ಎಲ್ಲೋ ಒಂದ್ ಕಡೆ ಇಟ್ಕೊಳ್ರಿ. ಆಯ್ತು, ನೀನ್ ಇಲ್ಲೇ ಇಟ್ಕೋ ಶಾ. ಇಲ್ಲೇ ಇಟ್ಕೊಳ್ಳ ನೀನು. ಅವನಿದ್ದಾರೆ ಇಟ್ಕೊಳ್ಳ. 2 ಕೈ ಯೂಸ್ ಮಾಡ್ತೀರಾ? ಮಾಡ 2 ಕೈ. ಅವಮಾನ ಮಾಡ್ತಾ ಇದ್ದೀರಾ? ತಗೋತೀನಿ. ರೆಡಿ 3 2 1 ಸ್ಟಾರ್ಟ್. ಶೋಲ್ಡರ್ ಪೇನ್ ಇತ್ತು ಸ್ವಲ್ಪ. 2 ಕೈ ಯೂಸ್ ಮಾಡ. ಒಂದು ನಿಮಿಷ ಏನೋ ಇಷ್ಟೊಂದು ಅವಮಾನ ಮಾಡ್ಬಾರ್ದು ಕಣ, ಒಳ್ಳೇದಲ್ಲ. ಇಷ್ಟ ನೋಡಿಲಿ ಈ ಪಾರ್ಟ್ ಟಚ್ ಮಾಡ್ಸ. ಏನೋ ರಾಂಗ್ ಮಾಡ್ತಾ ಇದ್ದೀನಿ ನಾನು ಅನ್ಸ್ತಿದೆ. ರಾಂಗ್ ಕೈಯಲ್ಲಿ ಆಡ್ತಾ ಇಲ್ಲ ನೀನು. ಇದೆ 3 ತಿಂಗಳಾದ್ಮೇಲೆ ಮತ್ತೆ ಚಾಲೆಂಜ್ ನಡೆಯುತ್ತೆ. ಹೇಳ್ತಿದ್ದೆ ಕಣ. ಇದು ವಾಪಸ್ ಹಾಕ್ತೀರಾ? ನಾಲ್ಕು ಕೊಡ್ತಿದ್ದೆ ಮಾತು ಹೇಳ್ತಿದ್ದೆ ನೀನು. ನೆಕ್ಸ್ಟ್ 3 ಮಂತ್ಸ್. ನನ್ನ ತಮ್ಮನ ಹತ್ರ ಸೋತ್ಬಿಟ್ನ. ಓಹೋ, ಟೈಮ್ ಟು ಬಿ ಸೀರಿಯಸ್ ಆನ್ ವರ್ಕೌಟ್ ಗೈಸ್. ವರ್ಕೌಟ್ ಅಲ್ಲ, ತಿನ್ನೋದ್ರಲ್ಲಿ ಜಾಸ್ತಿ ತಿನ್ಬೇಕು. ಕಲಿತೆ ಇವಾಗ. ಫುಲ್ ಡಿಪ್ರೆಸ್ಡ್ ಆಗ್ಬಿಟ್ಟಿದ್ದೀನಿ ಗೈಸ್. ನಾನು ಹಿಂಗೆ 4 ಆರ್ಮ್ ರೇಸಲ್ಲಿ ಸೋತ್ಬಿಟ್ಟೆ. ಆರ್ಮ್ ರೆಸ್ಲಿಂಗಲ್ಲಿ ಛೇ, ಜಿಮ್ಮು ಬಿಟ್ಟ ಮೇಲೆ ಇಷ್ಟು ವೀಕ್ ಆಗೋಯ್ತಾ ನನ್ನ ಎನರ್ಜಿ. ಬಿಡಲ್ಲ ಗೈಸ್. ಈಗ ಹೆಂಗೂ ಟ್ರಾನ್ಸ್ಫಾರ್ಮೇಷನ್ ಇದ್ದೀನಿ. ಇದನ್ನು ನೋಡಿ ಇಲ್ಲಿ, ಈ ಗೇಂಡಾ ಮೃಗ ಆ ಥರ ಇರೋ ಇನ್ನೊಬ್ಬ ಗೇಂಡ್ರ ಮೃಗ, ಮತ್ತು ಆ ಗೇಂಡಾ ಮೃಗನ ಸೋಲಿಸ್ತೀನಿ. ಇದು ಚಾಲೆಂಜ್ ಗೈಸ್. ಬನ್ನಿ, ನಮ್ಮ ಸ್ಟುಡಿಯೋಗೆ ಸರ್ಪ್ರೈಸ್ ವಿಸಿಟ್ ಕೊಡೋಕೆ ಬಂದಿದ್ದೀನಿ. ಏನು ಮಾಡ್ತಾವ್ರು ನಮ್ಮ ಟೀಮ್ ಅವ್ರು ನೋಡೋಣ. ನಿಶಾಂತ್ ಅವ್ರು ಬಂದಿದ್ದಾರೆ ನೋಡಿ ನಮ್ಮ ವ್ಲಾಗಲ್ಲಿ. ಹಾಯ್ ನಿಶಾಂತ್ ಅವರೇ. 10K ಫಾಲೋವರ್ಸ್ ಇದ್ದಾರಂತೆ ನಮ್ಮ ನಿಶಾಂತ್ ಅವ್ರಿಗೆ.
ಓಕೆನಾ ನಿಶಾಂತ್ ಅವರೇ? ಆಲ್ ದ ಬೆಸ್ಟ್ ನಿಶಾಂತ್ ಅವರೇ. ಏನಾದ್ರು ಹೇಳಿ, ಏನಾದ್ರು ಹೇಳ್ತೀರಾ? ಹಾಂ ಏನಿಲ್ವಾ? ಓಕೆ, ಆಲ್ ದ ಬೆಸ್ಟ್, ಬಾಯ್ ಬಾಯ್. ಗೈಸ್, ಸಂಜಯ್ ಏನೋ ಮಾತಾಡ್ಬೇಕಂತಾನೆ ಅವ್ರ ಹತ್ರ. ನಿಮ್ಮ ಫಿಯಾನ್ಸೆ ಇನ್ನೂ ಬೆಟರ್ ಆಗಿರ್ಬೋದಿತ್ತು. ನಿಮ್ಮ ಸೆಲೆಕ್ಷನ್ ಸ್ವಲ್ಪ ತಪ್ಪಾಗಿದೆ. ಅದು ತುಂಬಾ ದಿನದ ಮುಂಚೆ ಗೊತ್ತಾಯ್ತು ಸಂಜಯವ್ರೆ. ನನಗ್ ಬೇಜಾರಾಗ್ತಿದೆ. ನೀವ್ ಯಾವಾಗ ಹೇಳ್ಬೇಕಿತ್ತು ಹೇಳಿ ಇದನ್ನ. ನನಗ್ ನಿನ್ನೆ ರಿಗ್ರೆಟ್ ಆಗ್ತಾ ಇತ್ತು. ಅವ್ರಿಗೆ ಹೇಳ್ಬಿಡ್ಬೇಕಿತ್ತು ನಾನು ಮುಂಚೆನೆ. ಸೆಲೆಕ್ಟ್ ಮಾಡೋದು ಸ್ವಲ್ಪ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿ ಅಂತ. ಅದು ನಾನ್ ಸೆಲೆಕ್ಟ್ ಮಾಡಿಲ್ಲ ಸಂಜಯವ್ರೆ, ಮತ್ತೆ ಅವ್ರಾಗ ಅವ್ರು ಬಂದಿದ್ದು. ಹಂಗ ಬಂದ್ರೆ ರಿಜೆಕ್ಟ್ ಮಾಡ್ಬೇಕಿತ್ತು. ರಿಜೆಕ್ಟ್ ಮಾಡ್ಬಿಡ್ಬೇಕಿತ್ತು ಅವರೇ. ಅದೇ ನನ್ಗೆ ಗೊತ್ತಾಗಿಲ್ಲ. ಆ ಟೈಮಲ್ಲಿ ನೀವು ಚೆನ್ನಾಗಿ ಟೀಸ್ ಮಾಡ್ಕೊಂಡು ಇದ್ರಿ ನೀವು. ನಾವು ಅರ್ಧ ತಪ್ಪು, ನಮ್ದು ಅರ್ಧ ತಪ್ಪಿದೆ 50%. ಹೌದೌದು. ಆದ್ರೂ ನೋಡಿ, ಇನ್ನು 50% ಚಾನ್ಸ್ ಇದೆ. ಬೇಕಾದ್ರೆ ಅಯ್ಯೋ ಈಗ ಬೇಡಪ್ಪ, ಈಗ ಬೇಡಪ್ಪ. ಯಾಕೆ 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 ಹಾ? ಗೈಸ್, ನೇಹ ಅವ್ರ ಪ್ರಕಾರ ಅವರು ಇನ್ನೂ ಬೆಟರ್ ಹುಡುಗನ್ ಸೆಲೆಕ್ಟ್ ಮಾಡ್ಬೋದಿತ್ತಂತೆ ನನ್ಗಿಂತ. ಸಮೀರ್ ಟೇಸ್ಟ್ ಸೂಪರ್ ಆಗಿದ್ದಾನೆ ಅವರೇ. ನಿಮ್ಮ ಟೇಸ್ಟ್ ಒಂಚೂರು ನೀ ಗುಪ್ತಾ ಇವನೇ ಇದನ್ನ ಹೇಳಿದ್ರೆ ಪೂಜಾಗ್ ನಾವ್ ಇನ್ನೇನ್ ಹೇಳ್ಬೇಕು? ಯಾರಿಗೆ? ಅವ್ರ ಹಲ್ ನೋಡಿದೀರಾ? ಒಂದ್ಸರಿ ಅವ್ರ ಹಲ್ ನೋಡಿದೀರಾ? ಸಂಜಯ್ದ ಹಾ. ಚೆನ್ನಾಗಿದೆ. ಅಯ್ಯೋ ಅಯ್ಯೋ ದೇವರೇ, ನಿಮ್ಮನ್ನೇ ಹುಡುಕ್ತಾ ಇಷ್ಟು ದಿವಸ ನಾವು. ಅಯ್ಯೋ ಮಾತಾಡಲೇ. ಗೈಸ್, ನಾನು ಮಾತಾಡ್ಬೋದು ಗೈಸ್, ಹೆಣ್ಣು ಹುಡುಗಿ ಅಂತ ಸುಮ್ನೆ ಆಗ್ಬಿಡ್ತೀನಿ. ಏನಿಲ್ಲ ಗೈಸ್, ಮಾತೇ ಇಲ್ಲ ಮಾತಾಡಂಗೆ. ಇಲ್ಲ ಮಾತಾಡ್ಬೋದು, ಪಾಪ ಅಂತ ಅದೇ ಸುಮ್ನೆ. ಹೇಳಿ ಮಾತಾಡಿ. ಆಯ್ತು, ಒಂದ್ಸರಿ ಮಾತಾಡಿ. ಬೇಡ ಬೇಡ ನಾನು ಬಿಡಿ, ಹೆಣ್ಣು ಅಂತ ಮರೆತು ಬಿಟ್ಟು ಮಾತಾಡಿ. ಮಾತಾಡಿ. ಬೇಡ ಬಿಡಿ, ಬೇಡ. ಆಗುತ್ತಾ? ನಾನು ಮದುವೆ, ನಾನೇ ಹೇಳ್ತಾ ಇದೀನಲ್ಲ. ನಂದೊಂದು ರೂಲ್ಸ್ ಇದೆ, ಮದುವೆ ಆಗೋ ಹುಡುಗಿಗೆ ಅವಮಾನ ಮಾಡಬಾರ್ದು ಅಂತ. ನಾನ್ ಮಾಡಲ್ಲ. ಮತ್ತೆ ಇದು ಬ್ಲಾಗ್ ನಿಲ್ಸಿದ ತಕ್ಷಣ ಯಾರು ಇಲ್ಲ ಅಂದ್ರೆ ಮಾತ್ರ ಮಾಡ್ತೀರಾ? ಅದು ರೋಸ್ಟ್ ಬೇರೆ ವಿಷಯ. ಬಾಯ್, ಬನ್ನಿ ಗೈಸ್. ಸೊ ನಾವು ನಮ್ಮ ಕೆಲಸ ಎಲ್ಲ ಮುಗಿಸಿ ಈಗ ಏನೋ ಲಂಚ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಾವು ನಮ್ಮ ಸಿ ನಮ್ಮ ಸ್ಯಾಮ್ ಫ್ಯಾಮ್ ಅಡ್ಡ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹಳೆ ಮೆಮೊರೀಸ್ ಎಲ್ಲ ನೆನಪಾಗ್ತಿದ್ವಿ ನಮ್ಮ ಸ್ಯಾಮ್ ಫ್ಯಾಮ್ ಅಡ್ಡಲ್ಲಿ. ಬನ್ನಿ ಈಗ ಲಂಚ್ ಮಾಡಿ ನೇವ್ರ ಮನೆಗೆ ಬರ್ತಿದ್ದಾರೆ. ಅವ್ರಿಗೆ ಅಂತ 3 ಗಿಫ್ಟ್ ತರಿಸಿದ್ದೀನಿ. ಅದೇನು ಗಿಫ್ಟ್ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೈಸ್, ಬಿರಿಯಾನಿ ಬ್ಯಾಟಿಂಗ್, ಅವ್ನು ಮುದ್ದೆ ಬ್ಯಾಟಿಂಗ್. ಗಾಯ್ಸ್, ನಾವು ಮನೆ ವಾಪಸ್ ಬಂದ ತಕ್ಷಣ ನಾನು ಇದನ್ನು ಬಚ್ಚಿಡೋ ಗ್ಯಾಪಲ್ಲಿ ಬಂದುಬಿಟ್ಟಿದ್ದಾರೆ ಗಾಯ್ಸ್. ಇದು ಪಾರ್ಟಿ ಬಾರ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಆರ್ಡ್ರ್ ಮಾಡಿರೋದು. ಸೊ ತಗೊಳ್ಳಿ, ಇಲ್ಲಿ ಪಾರ್ಟಿ ಬಾರ್ ಅಂತ ಗಿಫ್ಟ್ ನಿಮ್ಮದು. ಸುಮ್ಮನೆ ನಂಗೆ ಹುಚ್ಚಿಡ್ದಿತ್ತು ಅದಕ್ಕೆ. ನಿಜ, ಬನ್ನಿ ಅನ್ಬಾಕ್ಸ್ ಮಾಡಿ. ನಿಜ ಕವರ್ ಅಲ್ಲ? ಬನ್ನಿ ಗೈಸ್, ಏನಿದೆ ಅನ್ಬಾಕ್ಸ್ ಮಾಡ್ಸೋಣ ಬನ್ನಿ ಈಗ. ಇದರಲ್ಲಿ ನಾನು ಕಾಲ್ ಇದ್ದೆ, ಕರೆಕ್ಟಾಗಿ ಸರ್ಪ್ರೈಸ್ ಆಗಿ ಬಂದಿದ್ದಾರೆ ಗೈಸ್. ಸ್ವಲ್ಪ ಮಿಲ್ಟ್, ನಾನು ಫ್ರೀ ಇಲ್ಲ, ಅಷ್ಟು ಫ್ರೀ ಇರಲ್ಲ ಯಾವಾಗಲೂ, ನೀವೇ ಅಂದ್ಕೊಂಡಿರೋ ಥರ. ಹಾಂ, ತೆಗೀರಿ. ಫಸ್ಟ್ ಗಿಫ್ಟ್ ಏನಿರ್ಬೋದು? ನಿಮಗೂ ಗೊತ್ತಿಲ್ಲ ಏನಿದೆ ಅಂತ? ಇಲ್ಲ, ನಾನು ಅದರಲ್ಲಿ ಚೆನ್ನಾಗಿರೋದು ಏನಾದ್ರು ಕಳಿಸಿ ಅಂತ ಹೇಳಿದ್ದೆ. ಹಂಗೆ ಅವ್ರ ಅಂಗಡಿಲಿರೋ ಬೆಸ್ಟ್ ಐಟಮ್ ಕಳಿಸಿ ಅಂತ. ವಾಟ್ ಇಸ್ ದಿಸ್? ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ. ಪ್ಯಾಕಿಂಗ್ ಸಕ್ಕತ್ತಾಗಿದೆ. ನನ್ನ ಕವರ್ ಇಷ್ಟ ಆಯಿತು ಗೈಸ್. ಇದು ಇಲ್ಲ, ಫುಲ್ ಪ್ಯಾಕಿಂಗ್ ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆ. ಕ್ರೀಮ್ ಆನ್ ಟಾಪ್ಗಿಂತ ಚೆನ್ನಾಗಿ. ವಾಟ್ ಇಸ್ ದಿಸ್? ಸ್ನೋ ಗ್ಲೋ ಅಂತ. ಓ ವಾವ್, ಚೆನ್ನಾಗಿದೆ. ನೋಡಿ ಗೈಸ್, ಕ್ಯೂಟ್ ಆಗಿದೆ ಅದು. ನೈಸ್. ಗಿಫ್ಟ್ ನಂಬರ್ 1 ಆಯಿತು. ಲೈಟ್ ಚೆನ್ನಾಗಿದೆ. ವಿತೌಟ್ ಲೈಟ್ ಚೆನ್ನಾಗಿದೆ. ರಾತ್ರಿ ಹೊತ್ತು ಆನ್ ಆಗ್ಬಿಟ್ರೆ ಗಾಬರಿಯಾಗಿ ಓಡೋಗ್ಬಿಡ್ತೀರಾ ಅದು. ಸ್ಟ್ಯಾನ್ಲೆ ಸಿಪ್ಪು ಇರೋದು. ವೆರಿ ವೆರಿ ಪಾಪ್ಯುಲರ್ ವಾಟರ್ ಸ್ಟ್ಯಾನ್ಲಿ. ಇದು ಒರಿಜಿನಲ್ ಸ್ಟ್ಯಾನ್ಲಿ ಅಲ್ವಾ? ಕಮ್ ಕ್ಲೋಸ್. Oh my God. ಚೆನ್ನಾಗಿದೆಯಾ? 8,900-10,000 ಎಷ್ಟು ಇದು? ಹೌದಾ? ನೆಕ್ಸ್ಟ್ ಗಿಫ್ಟ್ ಪ್ಲೀಸ್ ಗೈಸ್. ಸೊ ಒಂದು ಬಾಟಲ್ ಬಂದಿದೆ, ನೀರು ಕುಡೀರಿ ಅಂತ ಹೇಳಿ ಅವ್ರಿಗೆ. ಇದೊಂದು ಬಾಟಲು. ನನಗೆ ಹಾಂ,
ಇನ್ಯಾರು ಕೊಡ್ಲಿ, ಇರೋದು ಒಂದೇ ಗರ್ಲ್ ಫ್ರೆಂಡು. ಅಲ್ಲ ಸಡನ್ ಆಗಿ ಗಿಫ್ಟ್ ಏನಕ್ಕೆ? ಸುಮ್ಮನೆ ನಮ್ದು ಗಿಫ್ಟ್ಗೆಲ್ಲ ರೀಸನ್ ಇರಲ್ಲ, ನಿಮ್ಗೆ ಗೊತ್ತಲ್ಲ. ಇವಾಗಿಂದ ನೋಡ್ತಿದ್ದೀವಿ ನಮ್ಮ ಬ್ಲಾಗ್ನ. ಓ ಇದು ಐ ಲವ್ ಯು ಅನ್ನತ್ ಅನ್ಸುತ್ತಿದ್ದು. ಕುಂಡಿ ಕೊಡಿಬೇಕಾ? ಓ ಶೆಲ್ಲೆಲ್ಲ ಇದೆ ಬೇಕಿತ್ತು. ನೀವು ಕಿತ್ತಾಕ್ಬಿಟ್ಟು ಗೈಸ್ ನೋಡಿ, ಇದು ಉಸಿರಾಡೋದು ಬ್ರೀತಿಂಗ್ ಡಾಲ್. ಇದು ಮೋಮೋ ತರ ಇದೆ. ಉಸಿರಾಡ್ತಿದೆ ಅದು, ಉಸಿರಾಡೋ ಸೌಂಡು. ಓ ಮೋಮೋ ಬೇಕಾದ್ರೆ ಕಚ್ಚಾಕ್ಬಿಡ್ತಿದ್ದು. ಸೌಂಡ್ ಎಲ್ಲ ಮಾಡೋದು ನೋಡಿದ್ರೆ ಹಿಂಗೆ ಇಟ್ಕೊಬೇಕನ್ಸುತ್ತೆ. ಹಾರ್ಟ್ ಬೀಟ್ ಥರ ಫೀಲ್ ಆಗುತ್ತೆ ಅಂತನಾ? ಪಕ್ಕದಲ್ಲಿ ಯಾರೋ ಇದೆ. ಓ ಹಂಗೆ ಹಾರ್ಟ್ ಬೀಟ್ ಥರ ಫೀಲ್ ಆಗುತ್ತೆ. ಕೊಡಿ ನೋಡೋಣ. ಗೈಸ್ ಉಸಿರು ತಗೊಳ್ತಿರೋ ಥರ ಫೀಲ್ ಆಗ್ತಿದೆ. ಓ ಆ್ಯಕ್ಚುಲಾಗಿ ಉಸಿರು ತಗೊಳ್ಳೋ ಥರ ಫೀಲ್ ಆಗುತ್ತಲ್ಲ. ಕ್ರೇಜ್ ಇದೆ ಗೈಸ್, ಕ್ಯೂಟ್ ಆಗಿದೆ ಗೈಸ್. ನೀವು ಇಂಥ ಗಿಫ್ಟ್ಸ್ನ ಆರ್ಡರ್ ಮಾಡ್ಬೋದು. ಇದಿರೋ ಐಡಿಗೆ TM ಮಾಡಿ, ಪಾರ್ಟಿ ಬಾರ್ ಅಂತ. ಚೆನ್ನಾಗಿದೆ, ನೈಸ್ ಪ್ಯಾಕೇಜಿಂಗ್. ಅಯ್ಯೋ ಎಷ್ಟು ಗಲೀಜಾಯ್ತು. ರೈ ಕ್ಲೀನ್ ಮಾಡ್ರಿ ಈಗ. ರೈ ಗೈಸ್ ಬಂದು ಇನ್ಸ್ಪೆಕ್ಷನ್ ಮಾಡ್ತಿರೋದು ನೋಡಿ ನನ್ನ ರೂಮಲ್ಲಿ ಏನಿದೆ ಅಂತೆಲ್ಲ. ಈ ಥರ ಗರ್ಲ್ ಫ್ರೆಂಡು ನನಗೆ ಬೇಕಾ ಅಂತ ಫುಲ್ಲು ಇನ್ಸ್ಪೆಕ್ಷನ್ ಮಾಡ್ತಿರೋದು. ಥ್ಯಾಂಕ್ಸ್ ಐಶು, ಥ್ಯಾಂಕ್ ಯು. ಆನ್ ಮಾಡಿಲ್ಲ, ಯೂಸ್ ಮಾಡಲ್ವಲ್ಲ, ಸುಮ್ಮನೆ ಕರೆಂಟ್ ವೇಸ್ಟು ಅಂತ. ಬನ್ನಿ ಕೆಳಗೆ ಹೋಗೋಣ ಗೈಸು. ಗಿಫ್ಟ್ ಕೊಟ್ಟಿದ್ದಾಯ್ತು, ಬನ್ನಿ ಕೆಳಗೆ ಹೋಗೋಣ. ಹಣ ಶುರು ಹಚ್ಕೊಳ್ಳೋಣ ಅಂತ. ಅವತ್ತಿದ್ದೆ ಒಂದ್ ಲೆಕ್ಕ, ಇವತ್ತಿದ್ದು ಒಂದ್ ಲೆಕ್ಕ. ಇಲ್ಲಿಂದ ಸ್ಟಾರ್ಟ್ ಮಾಡೋದು, ಅಲ್ಲಿಂದ ಮಾಡೋದು. ದಯವಿಟ್ಟು ಬೇಡ ಕಂಡ್ರು, ಕಮ್ಮಿ ತಿಂದ್ರು. ಇರೋದು ಒಂದು ಜೀವನ. ಅದು ಒಬ್ರು ದೊಡ್ಡ ಮನುಷ್ಯ ಹೇಳಿದ್ದಾರೆ, ನಾವೇನು ಬಾಡಿ ಬಿಲ್ಡರ್ಸ್. ನಾನಂತೂ ತಿನ್ನಲ್ಲ ಗೈಸ್, ಮೊನ್ನೆ ತಿಂದರೆ ಜಾಸ್ತಿ ಆಗ್ಬಿಡಿದೆ. ನಮ್ಮ ಮನೆಯವ್ರಿಗೆ ಕಚೋರಿ ಅಂತೆ. ಸರ್ ಕಚೋರಿ ಕೊಡಿ ಒಂದು. ನೋಡಿ ಗೈಸ್, ಹುಳಗಳು ಹೆಂಗೆ ಹೋದಾವೆ, ಹೊಗೆ ಬರ್ತಾ ಇದೆ ಅದರಲ್ಲಿ. ಯಾವುದೋ ಒಂದು ಸಿಕ್ಕಾಕೊಂಡು ಹೊಗೆ ಬರ್ತಾ ಇದೆ ಗೈಸ್. ಈಗ ಐಶು ವರ್ಸಸ್ ಸ್ನೇಹ ನಡೀತಾ ಇದೆ. ಸ್ಟಾರ್ಟ್. ನಾನು ಯಾಕೆ ಗೆಲ್ತಾ ಹೋಗ್ತೇನೆ. ಲೆಫ್ಟ್ ಹ್ಯಾಂಡ್ ಇಡು. ನನ್ನ ಕೈ ನೋಡಿ, ಸಪೋರ್ಟ್ ತೊಗೊಂಡಿಲ್ಲ. ಓ ಗುಡ್ ಜಾಬ್ ಐಶು. ಏನ್ರಿ ತಂಗಿಯರು ಸತ್ತೋಗ್ಬಿಟ್ರಲ್ರಿ? ಇಲ್ಲ ಗುಪ್ತ, ಅವನೇ ಗೆದ್ದಾಗ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಯಾರು ಬೇಕು? 3, 2, 1 ಗೋ. ಉಯ್ ನೀವೇ ಸೋತ್ರಬೇಕಂತ. 3, 2, 1 ಗೋ. ಹಿಂಗೆ ಏನೋ ಹೇಳಿದ್ದಾರೆ, ಗಿವ್ ಅಪ್ ಮಾಡು. 3, 2, 1 ಅಯ್ಯೋ. ಓ ನೀವು ಪ್ರೆಷರ್ ಹಾಕಿಲ್ವಾ? ಇರಿ ಮಾಡಿ 3, 2, 1 ಗೋ. ಆಗ್ತಿಲ್ಲ ನೀವು. ಸುಮ್ಮನೆ ಇಟ್ಕೊಂಡಿದ್ದೀರಾ ನೀವು. ಚೀಟಿಂಗ್. ಎಷ್ಟು ಕೊಡ್ತಾರೆ ಅಂದ್ರು? ಇಲ್ಲ, ಅವ್ನು ಗಾಡಿ ಕೊಟ್ಟಲ್ಲ. ಸ್ಪೈಸಿ ಪರ್ಕೊಂಡಿದ್ದೀನಿ. ಎಂತೆಲ್ಲ ಹೋಗ್ಬಿಡುತ್ತೆ ಗೈಸ್. ಈಗ ಪಿಕ್ ಮಾಡ್ತೀನಿ. ನೀವೇ ಗೆಲ್ಲ ದೇವರೇ. ಬನ್ನಿ ಮಾಡಿ. ಗೆದ್ದವ್ರು ಬಿಲ್ ಕೊಡ್ತಾರೆ. ಮಲ್ಕೊಂಡ್ಬಿಟ್ಟು ಕಂಗ್ರ್ಯಾಚುಲೇಷನ್. ಇಲ್ಲ ಇನ್ನು ನಂಬಿಬಿಡ್ತಿದೆ ಅನ್ಸುತ್ತೆ. ನಾನು ವಿನ್ ಆದೆ. ಇವಾಗ ಯಾರು ಸೋಲ್ತಾರೋ ಅವರು
ಇದೆಲ್ಲ ಲೆಕ್ಕ ಇಲ್ಲ ಯಾಕೆ ಸೋತವ್ರ ಸ್ಟಾರ್ಟ್. ಯಾರು ಸೋಲ್ತಾರೆ ಅವರ ಇಲ್ಲ ಪಾಪ ಇವ್ರು ನೂತಿದ್ದೆ ಸುಮ್ಮನೆ ಇಟ್ಕೊಂಡಿದ್ರೆ ನೀವು ನಾನು ಫುಲ್ ಫ್ರೆಂಡ್ಲಿಂದ ಅಲ್ಲ ಇವ್ರು ಸೋಲ್ಸಿದ್ದೀನಿ ಜನ ಕಮೆಂಟ್ ಅಲ್ಲೇ ಗೊತ್ತಾಗ್ಬಿಡ್ತೀನಿ ಸ್ವಲ್ಪ ಸ್ಟ್ರಾಂಗ್ ಆಗ್ಬಿಟ್ಟವನೆ ಗೈಸ್. ಇದೇ ಇದ್ದ ಚಡ್ಡಿ ಹಾಕೊಂಡು ಆಡ್ತಿದ್ದ ಇವ್ನು ಯಾವಾಗ ಸ್ಟ್ರಾಂಗ್ ಆಗ್ಬಿಟ್ಟ ಅಂತ ಯೋಚನೆ ಮಾಡ್ತೀನಿ. ಇವ್ನು ಸ್ಟ್ರಾಂಗ್ ಆಗೋಣ ನಾನು ವೀಕ್ ಆಗಿದ್ದೀನಿ ಯೋಚನೆ ಮಾಡ್ತಾ ಇದ್ದೆ. ಸಂಜೆ ಸೋಲ್ಸ್ಬಿಟ್ಟಾದ್ರೆ ಈಗ ನಮ್ಮ ಸಿ ಮತ್ತೆ ನಮ್ಮ ತುಂಬ್ದು ಎಲ್ಲರ ಹತ್ರ ಇವನು ಸಂಜೆನೆ ಸೋಲ್ಸ್ ಅಂತ ಹೇಳ್ಕೊಂಬರ್ತಾವನೆ. ನಮ್ಮ ಸಂಜೆನ ಸೋಲ್ಸಕ್ಕೆಲ್ಲ ಆಗಲ್ಲ ಚಿನ್ನ, ಇನ್ನೂ ಅಷ್ಟು ಬೆಳೆದಿಲ್ಲ ನೀನು. ನಿನ್ನೆ ಸೋಲ್ಸಿದಾರ ಬಿಡು ಅದು ಸುಮ್ಮನೆ ನಾನೇ ಬಿಟ್ಕೊಡ್ತಾ ಇರೋದು ಮರಿ. ಬರೋ ನೋಡಿ ನೋಡಿ ಗುಪ್ತಾ. ಹಾಂ 3, 2, 1 ಸ್ಟಾರ್ಟ್. ಪ್ಲೀಸ್ ಅಣ್ಣ ಅಂತವನ. ಹಾಂ ಹೇಳಿ ಸರ್ ಹೇಳಿ ಸರ್. ನನ್ನ ಮಾನ ಮರ್ಯಾದೆ ಉಳಿಸಿದ್ದೆ. ಈ ತರ ತಿಂದು ಈ ತರ ಸ್ಟ್ರೆಂತ್ ಮೇಂಟೈನ್ ಮಾಡೋ. Wait, actually. No. See, your jewelry is really nice. Can I please touch it once? ವಾಟ್? Your jewelry is really nice. Can I please touch it once? ಯಾ Hey, piano. Do it. Guitar and piano. ಅಣ್ಣ ಎಷ್ಟಾಯ್ತು ಬಿಲ್ ಅವ್ರು ಕೊಡಿ. ಗೈಸ್ ಇಲ್ಲಿ ನೋಡಿ ಎಷ್ಟು ತಿಂದವ್ರು ಇವತ್ತೆಲ್ಲ. 1380 ತಿಂದಿರೋದು ಇವತ್ತು, ಮೊನ್ನೆಗಿಂತ ಜಾಸ್ತಿ. ಹೊರಟಿದ್ದೀವಿ. ಕ್ರೇಜಿ ಹುಳಗಳು ನೋಡಿ ಹೆಂಗಿದೆ ಇಲ್ಲಿ. ಎಲ್ಲಿದೆ ಹುಳ ಯಪ್ಪ ಪಾಪ ಲೈಟ್ ಹಾಕ್ಬಿಟ್ಟವ್ರೆ ಸರ್ರಿ ಹುಳ ನೋಡಿ ಎಷ್ಟು ಹುಳ. ಟೆನ್ಷನ್ ಆಗ್ಬಿಟ್ಟವ್ರು ಪಾಪ ಅಂಗಡಿಯವರೆಲ್ಲ ಹುಳಕ್ಕೆ. ಅವರು ಈ ಗಾಡಿಗೆ ಸೆಂಟರ್ ಸ್ಟ್ಯಾಂಡ್ ಹಾಕ್ತಾರಂತೆ. ಹಾಂ ಹಿಂಗಿಡಲ್ಲ ಹಾಂ ಹಾಂ ನಮ್ಮ ಅಕ್ಕ ಆಗ್ತಾಳೆ ನೋಡಿ. ಸೋನು ಬರುತ್ತಾ? ನಮ್ಮ ಅಕ್ಕ ಆಗ್ತಾಳೆ. ಟ್ರೈ ಮಾಡ್ತಾರ 10,000 ಟ್ರೈನಿಂಗ್ ಹೋಗೋಳು ಅವಳು. ಅದು ಬುಲೆಟ್ ಅಣ್ಣ, ಇದು ಬುಲೆಟ್ 650cc ರಾಯಲ್ ಎನ್ಫೀಲ್ಡ್. ಹೇಳಿ ಎತ್ರಿ. ಒಂದು ನಿಮಿಷ ಸೈಡ್ ಸ್ಟ್ಯಾಂಡ್ ಸೈಡ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಎತ್ತಿ ಅಂತವ್ರು ಅವಮಾನ ಮಾಡ್ತಿರೋದು. ಈಗ ನಮ್ಮ ಅಕ್ಕ ನಮ್ಮ ಅಕ್ಕ ಈಗ ಡಬಲ್ ಸ್ಟ್ಯಾಂಡ್ ಹಾಕಿ ತೋರಿಸ್ತಾಳೆ ಎಲ್ರಿಗೂ. 10,000 ಸರ್ಟಿಫಿಕೇಟ್ ಬೇರೆ ಇದೆ ಅವಳದು. ಹಾ ಯಾವ್ದು ಯಾವ್ದೋ ಭಾಷೆ ಮಾತಾಡ್ತಾಳಲ್ಲ. ಆಗ್ತಾಳೆ ಈಗ ಆಗ್ತಾಳೆ. ಓಹ್ ಸ್ಟ್ಯಾಂಡ್ ಇರೋದು ಗೊತ್ತಲ್ಲ ಅಟ್ಲೀಸ್ಟ್. ಏಯ್ ಸುಮ್ಮನೆ ಇರೋ. ಹಾಂ ಕಾಲಲ್ಲಿ ಹಿಡಿತಾಳು. ಉಲ್ಟಾ ತಿರ್ಕೊಳ್ಳಿ. ಮತ್ತೆ ಟ್ರೈ ಮಾಡ್ತಿದ್ದಾರೆ ಇವರು. ಆಗಲ್ಲ ಬಿಡಿ. ಐಶು ಇವ್ರು ಟ್ರೈ. ಇವಳೇನೋ ಇನ್ನೊಂದು ಗಾಡಿ ಹತ್ತಿದ್ದಾಳೆ. ಇಲ್ಲಿ ಕಾಂಪಿಟೇಷನ್ ನಡೀತಿದೆ ಗೈಸ್. ಇಲ್ಲಿ ಗೈಸ್ ಈಗ ಜಾವಾ ಟ್ರೈ ಮಾಡ್ತಿದ್ದಾರೆ. ತಳ್ರಿ ಅದಕ್ಕೆ ಸೈಡ್ ಸ್ಟ್ಯಾಂಡ್ ಕೊಟ್ಟಾರ, ಹಾಕೊಂಡು ಹೋಗ್ಬಿಡೋದು. ಅಲ್ಲ ಸ್ಟ್ಯಾಂಡ್ ಹಾಕಕ್ಕೆ ಒಂದು ಬಟನ್ ಇದ್ರೆ ಚೆನ್ನಾಗಿರೋದಲ್ಲ. ಆಯ್ತಾ BMW ಇರ್ಬೇಕೇನೋ ಹೇಳಿರಿ. ಬರ್ತಿದೆ ಸುಮ್ಮನೆ ಇದೆ ಬಟನ್ ಇದೆ. ಏನ್ ಬರ್ತಿದೆ ಗುಪ್ತಾ? ಏನಿಲ್ಲ, ಒಂದು ನಿಮಿಷ ಇದೆ. ಹೇಳಿರಿ ಗಾಡಿಯಿಂದ ಹೇಳಿರಿ. ಕಮಾನ್ ಹೇಳಿರಿ. ಓ ಗೈಸ್ ನಮ್ಮ ಅಕ್ಕ ಫೈನಲಿ ಡಬಲ್ ಸ್ಟ್ಯಾಂಡ್ ಹಾಕ್ಬಿಟ್ಲು. ಸೋನು ಗುಡ್ ಜಾಬ್. ಸ್ಟ್ಯಾಂಡ್ ಹಾಳಾಗುತ್ತೆ. ಗೈಸ್ ನಮ್ಮ ಅಕ್ಕ ಐಫೋನ್ ರೆಡಿ ಆಗಿ ವಾಪಸ್ ಬಂದಿದೆ. ನಮ್ಮ ಅಕ್ಕ ಬ್ಯಾಕ್ ಕೇಸ್ ಟೆಂಪರ್ ಗ್ಲಾಸಿಗೆ ಎಷ್ಟು ಕೊಟ್ಟಿರೋದು? 3,900 rupees ಅಂತೆ. ಸಾಯಿಲ್ ನೀನ್ ಕೊಡಿಲಿ. ಸೇಮ್ ಬ್ಯಾಕ್ ಕೇಸು, ಸೇಮ್ ಟೆಂಪರ್ ಗ್ಲಾಸು, 200 ರೂಪಾಯಿ ಎರಡು ಸೇರಿ. ಟೆಂಪರ್ ಗ್ಲಾಸ್ ಬ್ಯಾಕ್ ಕೇಸ್ ಸೇರಿ. ಅವ್ರು ಹೇಳಿದ್ರು 800 ರೂಪಾಯಿ, 200 ರೂಪಾಯಿ ಅಷ್ಟೇ ಕೊಟ್ಟಿದ್ದಾರೆ. ಏನ್ ಬ್ಯಾಕ್ ಕೇಸ್ ಟೆಂಪರ್ ಗ್ಲಾಸ್ಗೆ
₹150 ನಾನೇ ಜನ ಟೆಂಪರ್ನೆಸ್ ಹಾಕ್ಸಿದ್ ನಾನು ಅಂಗಡಿಯಲ್ಲಿ ಫ್ರೀ ಆಗಿ ಹಾಕ್ತಿದ್ದೀನಿ 2 ನಿನ್ ನಾನೇ ಹಾಕ್ಸಿದ್ದು ಮಾಡ್ತಾಳ ನಮ್ಮಕ್ಕ. ಅವರು ಇದು ಈ ತರ ಇರುತ್ತೆ, ಸೊ ಸೇಫ್ ಆಗಿರುತ್ತೆ ಕ್ಯಾಮ್ರಾ ಅಂತ ಹೇಳಿದ್ರು. ಇಲ್ಲೂ ಇದೆ ಸೇಮ್ ಇದೆ ಅದನ್ನು. ಅದೇ ನೋಡ್ತಾ ಇದ್ದೀನಿ ನಾನು. ನಾಮ ಹಾಕ್ಸ್ಕೊಂಡ್ ಬಂದವಳೆ. ನಮ್ಮ ಫ್ಯಾಮಿಲಿದು ಮರ್ಯಾದೆ ತೆಗೆದ್ಲು ಕಣ. 5% ಡಿಸ್ಕೌಂಟ್ ಇದು ತಗೊಂಡ್ರೆ ಎಲ್ಲಿ ಆಪಲ್ ಅಲ್ಲಿ ತಗೊಂಡ? ಆಪಲ್ ಅಲ್ಲಿ ತಗೊಂಡಿರೋದು 100% ನಿಮ್ಮನ್ನ ನೋಡಿ ಯಾಮಾರ್ಸಿರೋದು. ಮಾಸ್ಕ್ ಆಮೇಲೆ ಇದು ಟೆಂಪರ್ ಗ್ಲಾಸ್ 1900. ₹1900 ಕೊಟ್ಟ ಈಗ ಅದಕ್ಕೆ. ಬಟ್ ಟೆಂಪರ್ ಮೋಸ್ಟ್ಲಿ ಕ್ವಾಲಿಟಿ ಇರ್ಬೋದು. ಕೊಡಿ ಇಲ್ಲಿ ನೋಡೋಣ. ಕಂಪ್ನಿ ಚೇಂಜ್ ಅಷ್ಟೇ. ಬೇಜಾರಾಯ್ತು, ಅಯ್ಯೋ ಕೊಡ್ಬೇಕಲ್ಲ. ಎಲ್ಲಿ 2 ಫೋನ್ ಕೊಡಿಯೋಣ, ಯಾವ್ದು ಹೊಡೆದೋಗುತ್ತೆ ನೋಡೋಣ. ಗೈಸ್ ನೋಡಿ 3 ಜನದ್ದು ಸೇಮ್ ಫೋನ್. ಇದಕ್ಕೆ ಟೆಂಪರ್ಲೆಸ್ ಇಟ್ಟಿಲ್ಲ ಜೊತೆ ಇದ್ದು. ಮಿಕ್ಸ್ ಮಾಡ್ಬಿಟ್ಟು ಯಾವ ಫೋನ್ ಯಾರ್ದು ಎತ್ತದ್ ಮಾಡೋಣ. ತುಂಬಾ ಗಲೀಜಾಗಿರೋದು ನಿಮ್ದೆ ಅನ್ಸುತ್ತೆ. ಯಾಕಂದ್ರೆ ನೀವು ಟೆಂಪರ್ ಹಾಕ್ತಿಲ್ಲ. ಮಿಕ್ಸ್ ಮಾಡ್ತೀನಿ ನೀನು. ಅವನು ಒಂದು ಮಾರ್ಕ್ ಹಾಕೋಣ ಅದ್ರ ಮೇಲೆ ಏನೋ ಒಂದು. ಹಾಕೊಂಡ್ಬಿಟ್ಟೆ ಅದು ಹಾಕಿಲ್ಲಪ್ಪ, ಅದು ಆಗ್ಬಿಡೈತೆ. ಕ್ಲೀನಾಗಿ ಗೊತ್ತಾಗುತ್ತೆ ಅವನಿಗೆ. ಅದು ನೋಡಿ ಮಾರ್ಕ್ ಬಿದ್ದೈತೆ ಅದ್ರ ಮೇಲೆ ಏನೋ. ಅದು ಫೋನ್ ಇಟ್ಟಿದ್ನಲ್ಲ ಅವತ್ತು ರೈಡಿಂದ ಬರ್ಬೇಕಾದ್ರೆ ಹಿಂಗೆ ಹೇಳ್ದೆ ಮಾರ್ಕ್ ಬಂದ್ಬಿಡಿ. ಯಾವ್ದು ಯಾರ್ದು ಅಂತನಾ? ಹೊಸದಿದ್ದು ಅನ್ಸುತ್ತೆ ಅಕ್ಕದು. ಹೌದಾ? ಇದು ನಂದು. ಇಲ್ಲಿ ನೋಡಿ ಯಾರೇ ಡ್ಯಾಮೇಜ್ ಆಗಿ ಇಲ್ಲೇ ಕಾಣ್ತಾ ಸೈಡ್ ಅಲ್ಲಿ. ಫೋಟೋ ಸಕ್ಕದ ಇದೆ ಇನ್ಸ್ಟಾ ಇದಲ್ಲ. ಎಲ್ಲರೂ ಈಗ ಡಿನ್ನರ್ ಮಾಡಕ್ ಬಂದಿದ್ದೀವಿ. ನೋಡಿ ಪ್ಲೇಟ್ ಹೆಂಗಿದೆ, ಇದು ಕ್ರೇಜಿ ಆಗಿದೆ ಅಲ್ಲ. ಡಿನ್ನರ್ ಮೂಡ್. ಬಾಯ್ ಬಾಯ್. ಇಬ್ರು ಸೇಮ್ ಟೈಮ್ ಬಾಯ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್. ನೀಲಾಕಾಶದ ಆ ನೀಲಿ ಕದಿಯಲ ಮೊದಲೇ